ಶ್ರೀಮಾತ್ರೇ ನಮಃ. ಮಂತ್ರಾಕ್ಷತೆಯ ಮಹತ್ವ ಪ್ರತಿಯೊಬ್ಬರಿಗೂ ಗೊತ್ತು. ಮಂತ್ರಾಕ್ಷತೆ ನಾವು ಗುರುರಾಯರ ಸನ್ನಿಧಾನಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ ನಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಅಥವಾ ಮನೆಯಲ್ಲೂ ಕೂಡ ನಾವು ಅಕ್ಷತೆಯನ್ನು ಉಪಯೋಗಿಸ್ತೀವಿ. ಅಥವಾ ಗುರು ಹಿರಿಯರ ಆಶೀರ್ವಾದ ಪೂರ್ವಕವಾಗಲೂ ಸಹ ನಮಗೆ ಮಂತ್ರಾಕ್ಷತೆಯನ್ನು ಕೊಡ್ತಕ್ಕಂಥದ್ದು. ಮಂತ್ರಾಕ್ಷತೆಯ ಮಹತ್ವ ಏನಿರುತ್ತೆ? ಅಕ್ಷತೆ ಅಂತ ಹೇಳಿದಾಗ ಅಕ್ಕಿ ಮತ್ತು ಅರಿಶಿನ ಅಥವಾ ಅರಿಶಿನದ ಅಕ್ಷತೆ ಇರ್ಬೋದು, ಕುಂಕುಮದ ಅಕ್ಷತೆ ಇರ್ಬೋದು. ಇದರ ಮಹತ್ವ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ, ಕೆಲವು ಕಡೆ ತಿಲಾಕ್ಷತೆಯೂ ಕೂಡ ಇರುತ್ತೆ. ಹಿರಿಯರು ಕಾರ್ಯಗಳಲ್ಲಿ ಅದು ತಿಲಾಕ್ಷತೆಯನ್ನು ನಾವು ಪೂರ್ವಿಕರ ಕಾರ್ಯಗಳಲ್ಲಿ, ಅದು ಅಪರ ಕಾರ್ಯಗಳಲ್ಲಿ ಕೆಲವು ಕಡೆ ಅದನ್ನು ತಿಲಾಕ್ಷತೆ ಉಪಯೋಗಿಸ್ಕೊಳ್ತೀವಿ. ಆದರೆ ಮಂತ್ರಾಕ್ಷತೆಯ ಮಹತ್ವವನ್ನು ನಾವು ನೋಡೋಕ್ಕೆ ಹೋದಾಗ ಮಂತ್ರಿಸ್ತಿರ್ತಕ್ಕಂಥ ಅಕ್ಷತೆಗಳು, ಮಂತ್ರವನ್ನು ಅದರಲ್ಲಿ ಪ್ರೋಕ್ಷಣೆ ಮಾಡಿಕೊಟ್ಟಿರ್ತಕ್ಕಂಥ ಮಂತ್ರಾಕ್ಷತೆಗಳು ಕೂಡ ಆಗಿರುತ್ತೆ. ಕೆಲವರು ಹಣ್ಣನ್ನು ಕೊಡ್ತಾರೆ, ಕೆಲವರು ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಈ ಮಂತ್ರಾಕ್ಷತೆ ನಮಗೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಅದು ಪರಿವರ್ತನೆ ತರುತ್ತೆ. ಈ ಮಂತ್ರಾಕ್ಷತೆಯನ್ನು ತಂದಾಗ ನಾವು ಅದು ಇಲ್ಲಿ ಇಟ್ಕೋಬೇಕು. ಕೆಲವರು ಏನು ಮಾಡ್ತೀವಿ, ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ನಗದು ಪೆಟ್ಟಿಗೆಯಲ್ಲಿ, ಮನೆಯಲ್ಲಿದ್ದರೆ ಬೀರುವಲ್ಲಿ ಇಟ್ಕೊಳ್ತಕ್ಕಂಥದ್ದು, ದೇವತಾ ಜಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು, ದೇವರ ಕೋಣೆಯಲ್ಲಿ ಇಟ್ಕೊಳ್ಳೋದು. ಇದರಿಂದ ಏನಾಗುತ್ತೆ? ದುಷ್ಟ ಶಕ್ತಿಗಳು ಆಚೆ ಹೋಗುತ್ತೆ. ದೇವತಾ ಕೋಣೆಯಲ್ಲಿ ದುಷ್ಟ ಶಕ್ತಿಗಳು ಆಚೆ ಹೋಗುತ್ತೆ. ವ್ಯಾಪಾರ ಸ್ಥಳದಲ್ಲಿ ಕಣ್ಣು ದೃಷ್ಟಿಯಿಂದ ನಾವು ಮುಕ್ತರಾಗ್ತೀವಿ ಆ ಮಂತ್ರಾಕ್ಷತೆಯಿಂದ. ಅದರ ಜೊತೆಗೆ ಆ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಗುರು ಚರಿತ್ರೆಯನ್ನು ಪಾರಾಯಣ ಮಾಡ್ಕೊಳ್ಳೋದು, ಗುರುಗಳನ್ನು ಸ್ಮರಣೆ ಮಾಡ್ಕೊಂಡಿದ್ದೆ ಆದರೆ ಮಾಟ ಮಂತ್ರಗಳಿಂದ ಕೂಡ ದೂರ ಆಗುತ್ತೆ. ಆ ಮಂತ್ರಾಕ್ಷತೆಯಿಂದ ನಮ್ಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ಮಾಟ ಮಂತ್ರಗಳು ಮಾಡಿರ್ತಾರೆ, ಕಣ್ಣು ದೃಷ್ಟಿ ಕೂಡ ಆ ಮಂತ್ರಾಕ್ಷತೆಯಿಂದ ದೂರ ಆಗ್ತಕ್ಕಂಥದ್ದು ಆಗುತ್ತೆ. ಬಹುಮುಖ್ಯವಾಗಿ ಗುರುಗಳ ಆಶೀರ್ವಾದ ಪೂರ್ವಕವಾಗಿ ಬಂದಿರತಕ್ಕಂಥ ಮಂತ್ರಾಕ್ಷತೆಯಿಂದ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಅನುಗ್ರಹ, ನಮಗೆಲ್ಲರಿಗೂ ಕೂಡ ಧನಮೂಲಂ ಇದಂ ಜಗತ್ತು, ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಸಾಲಬಾಧೆಯಿಂದ ಮುಕ್ತರಾಗ್ತೀರಾ. ಜೊತೆಗೆ ಕೆಲವರು ಏನಾಗುತ್ತೆ, ಈಗ ಮಂತ್ರಾಲಯಕ್ಕೆ ಹೋದಾಗ, ಧರ್ಮಸ್ಥಳಕ್ಕೆ ಹೋದಾಗ, ತಿರುಪತಿಗೆ ಹೋದಾಗ ಆ ಮಂತ್ರಾಕ್ಷತೆಯನ್ನು ತಂದು ತಾಯಿತದಲ್ಲಿ ಹಾಕ್ಕೊಂಡು ಅದನ್ನು ಕಟ್ಕೊಂಡಾಗಲೂ ಕೂಡ ದೇಹದಲ್ಲಿ ಧನಾತ್ಮಕ ಶಕ್ತಿ ಕೂಡ ವೃದ್ಧಿಯಾಗುತ್ತೆ. ಸಕಲ ಕಾರ್ಯಗಳಲ್ಲೂ ಕೂಡ ಜಯ ಆಗ್ತಕ್ಕಂಥದ್ದು. ಬಾವಿ ತೋಡಿಸ್ಬೇಕು, ಬೋರ್ ಹಾಕಿಸ್ಬೇಕು, ಮನೆ ಕಟ್ಕೋಬೇಕು, ಇವೆಲ್ಲವೂ ಕೂಡ ಈಡೇರುತ್ತೆ. ಬಹುಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಆ ಮಂತ್ರಾಕ್ಷತೆಯನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿಸೋದು, ಮಂತ್ರಾಕ್ಷತೆಯನ್ನು ಸೇವನೆ ಮಾಡಿಕೊಡೋದು, ಅವರು ಮಲಗತಕ್ಕಂಥ ಜಾಗದಲ್ಲಿ ಇಟ್ಕೊಂಡಾಗ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ. ಸಕಲ ವ್ಯಾಧಿಗಳಿಂದ ಮುಕ್ತರಾಗ್ತೀರಾ. ಪ್ರಯಾಣದಲ್ಲಿ ತೊಂದರೆಗಳು ಕೂಡ ನಿವಾರಣೆಯಾಗುತ್ತೆ. 1-2 ಮಂತ್ರಾಕ್ಷತೆಯನ್ನು ಜೋಬಲ್ಲಿ ಹಾಕ್ಕೊಂಡೋದ್ರೆ ಸಕಲ ಪ್ರಯಾಣಗಳಲ್ಲೂ ಜಯ ಆಗುತ್ತೆ. ಮನೆಯಲ್ಲಿ ಸರ್ವ ದೋಷಗಳು ಕೂಡ ನಿವಾರಣೆಯಾಗುತ್ತೆ. ಅದರ ಜೊತೆಗೆ ಉತ್ತಮವಾದ ಅಭಿವೃದ್ಧಿ ಕೂಡ ಆಗುತ್ತೆ. ಸಕಲ ವಿಧದಲ್ಲೂ ಕೂಡ ದೈವೀ ಕೃಪೆಗೆ ನಾವು ಪಾತ್ರರಾಗ್ತಕ್ಕಂಥ ಸಾಧ್ಯತೆ ಕೂಡ ಇವತ್ತಿನ ದಿವಸ ಇರುತ್ತೆ. ಅಕ್ಷತೆ ಇಲ್ಲದೆ ನಾವು ಆಶೀರ್ವಾದ ಮಾಡಲೇಬಾರ್ದು ಅಂತೂ ಕೂಡ ಶಾಸ್ತ್ರಗಳಲ್ಲೂ ಕೂಡ ಅದರ ಉಲ್ಲೇಖ ಇರೋದ್ರಿಂದ ಮಂತ್ರಾಕ್ಷತೆಯು ಬಹಳ ಪವಿತ್ರವಾದ ವಿಶೇಷವಾದ ದೈವೀ ಮೂಲದ ವಸ್ತು ಕೂಡ ಆಗಿರ್ತಕ್ಕಂಥದ್ದು ಕೂಡ ಆಗಿದೆ.